ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ವಿಷಯ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ ಅಂತೇಳಿ. ಇದ್ರ ನಡುವೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲೆಲ್ಲ ಬಹಳಷ್ಟು ವಿಷಯಗಳು ಚರ್ಚೆಗೊಳಪಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ನವರು ಡಿ ಕೆ ಶಿವಕುಮಾರ್ ಅವರಿಗೆ ತಕ್ಷಣ ಪಟ್ಟ ಕಟ್ಟಲಿಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗೆಯೇ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ. ಹಾಗಾದ್ರೆ ಚುನಾವಣೆ ಗೆಲ್ಲುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತು. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಿಕ್ಕೆ ಇಷ್ಟೊಂದು ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಈ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಈಗ ಹೈಕಮಾಂಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದು ಅನ್ನುವ ನಿರ್ಧಾರ ತಗೊಂಡಿದ್ದಾರಂತೆ. ಆದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಪಟ್ಟಕ್ಕೇರ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಬೆಂಬಲಿಗರು ಈಗ ಟೊಂಗ ಕಟ್ಟಿ ನಿಂತುಬಿಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಸ್ಲಿಕ್ಕೆ ಯಾವುದೇ ಕಾರಣಗಳಿಲ್ಲ, ಯಾವುದೇ ಕಾರಣ ಇಲ್ಲದೆ ಈ ರೀತಿ ಮಾಡೋದು ಸರ್ವತಾ ತಪ್ಪು. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಪಕ್ಷ ಫೇಸ್ ಮಾಡಬೇಕಾಗಿ ಬರ್ತದೆ. ಈ ರೀತಿಯಾದಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ನಡುವೆ ಹಿಂದುಳಿದ ವರ್ಗದವರು ಈಗಾಗಲೇ ಮಾತಾಡಲಿ ಶುರು ಮಾಡಿದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತೇವೆ ಅಂತ ಹೇಳಿದ್ದಾರೆ. ಹಾಗೇನೆ ಬಹಳಷ್ಟು ಜನ ಮಾತಾಡಲಿ ಶುರು ಮಾಡಿದ್ದಾರೆ. ಅಹಿಂದ ಮತಗಳು ಕೂಡ ಕಾಂಗ್ರೆಸ್ ಇಂದ ದೂರ ಸರಿತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಹೊಸ ವ್ಯಾಖ್ಯಾನ ಕೂಡ ಉಟ್ಕೊಂಡಿದೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಇನ್ನೊಂದು ಪಕ್ಷವನ್ನ ಸ್ಥಾಪನೆ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಬೇರೆ ಯಾವ್ದಾದ್ರು ಪಕ್ಷದೊಂದಿಗೆ ಗುರುತಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ಪಕ್ಷದೊಂದಿಗೆ ಗುರುತಿಸಿಕೊಳ್ತಾರೆ ಅಂತ ಹೇಳಿದ್ರೆ ಈ ಸಮಾಜವಾದಿ ಪಕ್ಷ ಅಥವಾ BSP ಈ ರೀತಿಯಾದಂತಹ ಕೆಲವೊಂದು ಪಕ್ಷಗಳಿದೆಯಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಅಷ್ಟೊಂದು ಅಸ್ತಿತ್ವ ಇಲ್ಲದೇ ಇರುವಂತಹ ಪಕ್ಷಗಳು, ಆ ಪಕ್ಷಗಳ ಜೊತೆಗೆ ಕೂಡ ಸಿದ್ದರಾಮಯ್ಯನವರು ಗುರುತಿಸಿಕೊಂಡು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಆ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕುವಂತ ಸಾಧ್ಯತೆ ಇಲ್ವೇ ಇಲ್ಲ ಅನಿಸ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಏಜ್ ಫ್ಯಾಕ್ಟರ್. ಈ ಏಜ್ ನಲ್ಲಿ ಸಿದ್ದರಾಮಯ್ಯನವರು ಆ ರೀತಿಯಾದಂತಹ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಹೋಗ್ಲಿಕ್ಕಿಲ್ಲ. ಅದಲ್ಲದೇನೆ ತಮ್ಮ ಮಗ ಮತ್ತು ಮೊಮ್ಮಗನ ಭವಿಷ್ಯದ ಬಗ್ಗೆ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾರೆ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗಿ ಬೇರೆ ಪಕ್ಷ ಕಟ್ಟೋದು ಅಥವಾ ಬೇರೆ ಪಕ್ಷದ ಜೊತೆ ಗುರುತಿಸಿಕೊಳ್ಳುವಂತ ಸಾಧ್ಯತೆ ತೀರಾ ಕಡಿಮೆ ಅನಿಸ್ತಾ ಇದೆ. ಆದ್ರೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ತೊಂದರೆ ಅಂತೂ ಖಂಡಿತವಾಗಿ ಸಿದ್ದರಾಮಯ್ಯ ಮತ್ತು ಅವರ ಪಟಲಂ ಕೊಟ್ಟೆ ಕೊಡ್ತದೆ. ಹಾಗೇನೆ ಇವತ್ತಿನ ಮೀಟಿಂಗ್ ನಲ್ಲಿ ಇನ್ನೊಂದು ಮಾತು ಹೊರಗೆ ಬಂದಿದೆಯಂತೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ದೆಹಲಿಗೆ ಏನಾದ್ರೂ ಸಿದ್ದರಾಮಯ್ಯನವ್ರನ್ನ ಕರೆದ್ರೆ ಸಿದ್ದರಾಮಯ್ಯನವರ ಜೊತೆಗೆ 100 ಜನ ಶಾಸಕರು ದೆಹಲಿ ಯಾತ್ರೆಯನ್ನ ಮಾಡೋದು ಅಂತ ಫಿಕ್ಸ್ ಆಗಿದೆ ಅಂತೆ. ಅಂದ್ರೆ ಅಲ್ಲಿ ಹೋಗಿ ತಮ್ಮ ಬಲವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಕೂಡ ಈಗ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನೇರವಾಗಿ ಸಿದ್ದರಾಮಯ್ಯನವರು ಮಾಡಲ್ಲ, ಬಟ್ ಅವರ ಬೆಂಬಲಿಗರು ಯಾರಿದ್ದಾರೋ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ. ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆದಿಚುಂಚನಗಿರಿಯ ಮಠಾಧೀಶರಾದಂತಹ ನಿರ್ಮಲಾನಂದ ಶ್ರೀ ಸ್ವಾಮಿಗಳು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಒಕ್ಕಲಿಗ ಶಾಸಕರು ಮತ್ತು ಮಂತ್ರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒಂದು ಆಜ್ಞೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದ್ರೆ ಈ ಆಜ್ಞೆಗೆ ಒಕ್ಕಲಿಗ ಶಾಸಕರು ಎಷ್ಟು ಬೆಲೆ ಕೊಡ್ತಾರೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಷ್ಟಲ್ಲದೇನೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧಿಸ್ತಾ ಇರಲಿಕ್ಕೆ ಬೇರೆ ಕೆಲವೊಂದು ಕಾರಣಗಳು ಕೂಡ ಈಗ ಹೊರಬರ್ಲಿಕ್ಕೆ ಶುರುವಾಗಿದೆ. ಅದರಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಇರುವಂತಹ ಕೇಸ್ಗಳು, ಈ ED CBI ಕೇಸ್ ಈ ತರ ಎಲ್ಲ ಇದೆಯಲ್ಲ, ಆ ಕೇಸ್ಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಅನುಸರಿಸ್ತಾ ಇರುವಂತಹ ಸಾಫ್ಟ್ ಹಿಂದುತ್ವ, ಇದು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತೊಡಕನ್ನುಂಟು ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅಂಡ್ ಟೀಮಿಗೆ ಹಿಂದೂಗಳು ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಜಿ. ಕೇವಲ ಅವರ ವೋಟ್ ಬೇಕೇ ಹೊರತು ಹಿಂದೂಗಳು ಅವ್ರಿಗೆ ಬೇಕಿಲ್ಲ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಇವ್ರು ಯಾರಾದ್ರೂ ಓಪನ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಾವು ಈ ದೇವಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ಪೋಸ್ಟ್ ಗಳನ್ನೆಲ್ಲ ಹಂಚ್ಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ಕಿಡಿ ಕಿಡಿ ಆಗಿ ಬಿಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇದರಿಂದಾಗಿ ಮುಸಲ್ಮಾನ್ ಮತಗಳು ನಮ್ಮ ಕೈ ತಪ್ಪಿ ಹೋಗ್ಬೋದು. ಈ ರೀತಿಯಾಗಿ ಯೋಚನೆ ಮಾಡುವಂತಹ ಕಾಂಗ್ರೆಸ್ ಪಕ್ಷದವರು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೆಲವೊಂದು ನಡೆಯನ್ನ ವಿರೋಧಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಈ 3 ತಪ್ಪುಗಳು ಈಗ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ನಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶಿವರಾತ್ರಿ ಸಂದರ್ಭದಲ್ಲಿ
ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವ್ ಅವರ ಈ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಕೂಡ ಭಾಗವಹಿಸಿದ್ರು. ಅಮಿತ್ ಶಾ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನು ಹಂಚಿಕೊಂಡ್ರು. ಇದು ಕಾಂಗ್ರೆಸ್ ಹೈಕಮಾಂಡ್ ನ ಕಣ್ಣು ಕೆಂಪಾಗ್ಲಿಕ್ಕೆ ಒಂದು ಕಾರಣ ಆಗಿದೆ. ಅದಾದ್ಮೇಲೆ ಕುಂಭಮೇಳದಲ್ಲಿ ಯಾವುದೇ ಕಾಂಗ್ರೆಸ್ಸಿಗರು ಭಾಗವಹಿಸಬಾರದು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಟೀಮ್ ಒಂದು ಟರಾವನ್ನು ಹೊರಡಿಸಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಉಲ್ಲಂಘಿಸಿ ಕುಟುಂಬ ಸಮೇತರಾಗಿ ಕುಂಭಮೇಳದಲ್ಲಿ ಮಿಂದೆದ್ದು ಬಂದ್ರು. ಇದು ಕೂಡ ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದು ತುತ್ತಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ, ಗಂಗೆಯಲ್ಲಿ ಹೋಗಿ ಮುಳುಗಿದ ತಕ್ಷಣ ಪಾಪ ತೊಳೆಯಲ್ಲ, ಅಥವಾ ಗಂಗೆಯಲ್ಲಿ ಹೋಗಿ ಮುಳುಗಿದ ತಕ್ಷಣ ಭಾರತದ ಬಡತನ ನಿವಾರಣೆ ಆಗಲ್ಲ, ಹೀಗೆ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಆದ್ರೆ ಇದೆಲ್ಲದನ್ನು ಧಿಕ್ಕರಿಸಿ ಡಿ ಕೆ ಶಿವಕುಮಾರ್ ಅವರು ಗಂಗೆಯಲ್ಲಿ ಮುಳುಗೆದ್ದು ಬಂದ್ರು. ಇದು ಖಂಡಿತವಾಗಿ ಕಾಂಗ್ರೆಸ್ನವರಿಗೆ ಸಹಿಸಲಿಕ್ಕೆ ಆಗದೆ ಇರುವಂತಹ ವಿಷಯ. ಡಿ ಕೆ ಶಿವಕುಮಾರ್ ಅವರು ಮಾಡಿರುವ ಮೂರನೇ ತಪ್ಪು ಏನು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ನಿಂತ್ಕೊಂಡು ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ನ ಗೀತೆಯನ್ನ ಹೇಳಿರುವಂತಹದ್ದು. ಇದನ್ನ ಮಾತ್ರ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹದ್ದು. ಕಾರಣ ಏನನ್ನು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. RSS ಅಂತ ಹೇಳಿದ್ರೆ ಇವ್ರು ಯಾರಿಗೂ ಆಗಿ ಬರಲ್ಲ. ಅಂತಹದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಅಂತೇಳಿ ಹೇಳಿರೋದು ಖಂಡಿತವಾಗಿ ಇವರಿಗೆ ಅಲರ್ಜಿ ಆಗಿರುವಂತಹದ್ದು. ಮುಖ್ಯವಾಗಿ ಈ ಮೂರು ಕಾರಣಗಳಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟ್ ಹಾಕ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಗಾಗ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಈ ಟೆಂಪಲ್ ರನ್ ಇನ್ನೂ ಜಾಸ್ತಿ ಆಗ್ಬಹುದು. ಅದರಿಂದಾಗಿ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಆದಂತಹ ಮುಸಲ್ಮಾನರಿಗೆ ಬೇಸರ ಆಗಬಹುದು. ಆದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಬೇಡ ಅನ್ನುವ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ, ಅಥವಾ ಮಾಡೋದು ಬೇಡ ಅಂತ ಕೆಲವರು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ದರ್ಗಾಕ್ಕೋ, ಮಸೀದಿಗೋ ಅಥವಾ ಯಾವ್ದಾದ್ರು ಚರ್ಚಿಗೆ ಹೋಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಡಿ ಹೊಗಳ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವವನ್ನ ಫಾಲೋ ಮಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ. ಅದೇನೇ ಇರಲಿ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ವೇಳೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು, ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೂ ಕೂಡ ತಯಾರಿಯನ್ನ ನಡೆಸ್ಕೊಂತ ಇದ್ದಾರೆ ಅನ್ಸ್ತದೆ. ಅದಕ್ಕೆ ಕೂಡ ಪುಷ್ಟಿ ಕೊಟ್ಟಿರೋದು ಅವರು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳು. ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ನಮ್ಮ ಬಳಿ ಆಪ್ಷನ್ಸ್ ಗಳಿದೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೊರಗಡೆ ಹೋದ್ರು ಕೂಡ ನಮ್ಗೆ ಬೇರೆಯದೇ ಆದಂತಹ ಆಪ್ಷನ್ಸ್ ಇದೆ. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಹೋದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋದಂತೂ ಶತಸಿದ್ಧ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದಾಗಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಗ್ಯಾರಂಟಿ ಯೋಜನೆ ಇರಬಹುದು, ಅಥವಾ ಆಡಳಿತಾರೂಢ ಬಿಜೆಪಿಯ ವಿರುದ್ಧ ಸಂಘಟಿಸಿರುವಂತಹ ಬಹಳಷ್ಟು ಪ್ರತಿಭಟನೆಗಳಿರ್ಬೋದು, ಇದೆಲ್ಲದರ ಮಾಸ್ಟರ್ ಮೈಂಡ್ ಡಿ ಕೆ ಶಿವಕುಮಾರ್ ಅಂತೇಳಿ ಹೇಳ್ತಾರೆ. ಹಾಗೇನೆ ತಮ್ಮ ಹಣವನ್ನು ಕೂಡ ಇಲ್ಲಿ ಬಹಳಷ್ಟು ಉಪಯೋಗಿಸಿಕೊಂಡು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣೀಭೂತರು ಅಂತೇಳಿ ಹೇಳ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಷದಲ್ಲೂ ಉಳಿಸ್ಕೋಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಹಿಂದೆ ಮಾತು ಕೊಟ್ಟ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕೂಡ ಕಟ್ಟಬೇಕಾಗಿದೆ. ಆದ್ರೆ ಇದೆಲ್ಲದಕ್ಕೂ ಅಡ್ಡಿ ಆಗ್ತಾ ಇರೋದು ಸಿದ್ದರಾಮಯ್ಯ ಅಂಡ್ ಪಟಾಲಂ. ಇವರು ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಆಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರಿಂದ ಎಷ್ಟು ಸಾಧ್ಯವೋ ಅಷ್ಟೊಂದು ಪ್ರೆಷರ್ನ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇವರೆಲ್ಲರೂ ಸೇರಿ ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ ನಾಡ್ದು 30ನೇ ತಾರೀಕು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸೋನಿಯಾ ಗಾಂಧಿಯವರ ಎದುರುಗಡೆ ಕೂತ್ಕೊಂಡು ಮಾತಾಡುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರಬಹುದು. ಅಲ್ಲಿವರೆಗೂ ಕೂಡ ಈ ರಾಜಕೀಯ ದೊಂಬರಾಟ ಮುಂದುವರಿತಾ ಇರ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಿ ಆಗ್ತಾ ಇರೋದು ಅವರ ಈ ಸಾಫ್ಟ್ ಹಿಂದುತ್ವವ ಅಥವಾ ಸಿದ್ದರಾಮಯ್ಯ ಅಂಡ್ ಪಟಾಲಮ್ಮ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.